ನಮಸ್ಕಾರ ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಇವಾಗಿನ ಸಂಚಿಕೆ. ಇವಾಗೇನಾಗುತ್ತಪ್ಪ ಅಂದರೆ, ಶ್ರೇಷ್ಠ ಮತ್ತು ತಾಂಡವನ ಆದಿ ಭಾಗ್ಯವ್ರ ಮನೆಗೆ ಕರ್ಕೊಂಡು ಬಂದಿರ್ತಾರೆ. ಸಾರಿ ಕೇಳ್ಸೋಕ್ಕೋಸ್ಕರ ಕರ್ಕೊಂಬಂದಿರ್ತಾರೆ. ಆದಿ ಫಸ್ಟ್ ಬರ್ತಾರೆ, ಧರ್ಮವ್ರು ಕೂತಿರ್ತಾರೆ. ಧರ್ಮವ್ರು ಬನ್ನಿ ಆದಿ, ಅಪರೂಪಕ್ಕೆ ಬಂದುಬಿಟ್ಟಿದ್ದೀರಾ ಅಂತಾರೆ. ಅಷ್ಟರಲ್ಲಿ ಕುಸುಮ ಭಾಗ್ಯನ ಕರೀತಾರೆ ಧರ್ಮವರು. ಅವರು ಬಂದು, ಆದಿಯವರೇ ಏನು ಅಪರೂಪಕ್ಕೆ ಬಂದುಬಿಟ್ಟಿದ್ದೀರಾ ಅಂತ ಅಂತಾರೆ. ಆಮೇಲೆ ಏನಿಲ್ಲ, ಹಿಂಗೆ ಸ್ವಲ್ಪ ಕೆಲಸ ಇತ್ತು ಬಂದೆ ಅಂದಾಗ, ಹೌದಾ ಹೇಳಿ ಅಂದ್ಬಿಟ್ಟು ಬನ್ನಿ ಒಳಗಡೆ ಅಂತ ಅಂದ್ಬಿಟ್ಟು ತಾಂಡವ ಸ್ಟೇಷನ್ ಒಳಗೆ ಕರೀತಾರೆ ಆದಿ. ಅವರಿಬ್ಬರು ಒಳಗೆ ಬರ್ತಿರ್ಬೇಕಾರೆ ಕುಸುಮ ಮತ್ತು ಭಾಗ್ಯ ಹಂಗೆ ಸುಮ್ಮನೆ ನೋಡ್ತಾ ಇರ್ತಾರೆ. ಧರ್ಮವರು ಸುಮ್ಮನೆ ನೋಡ್ತಾ ಇರ್ತಾರೆ. ಅವಾಗ ಇವ್ರನ್ಯಾರು ಇಲ್ಲಿ ಬರೋಕ್ಕೆ ಹೇಳಿದ್ದು ಅಂತ ಕುಸುಮ ಹೇಳ್ತಾರೆ. ಇಲ್ಲ ನಾನೇ ಕರ್ಕೊಂಬಂದೆ ಅಂತಂದಾಗ, ನೀವಾ ಯಾಕೆ ಅಂತಂದಾಗ, ನಾನೇ ಕರ್ಕೊಂಬಂದೆ, ವಿಷಯ ಇದೆ ಅಂತಂದಾಗ, ನಿಮ್ಮಲ್ಲಿ ಏನು ಜಗಳ ಆಗಿದೆಯೋ ನನಗೆ ಗೊತ್ತಿಲ್ಲ, ಭಾಗ್ಯವರೇ ನನ್ನ ಕಡೆಯಿಂದ ದಯವಿಟ್ಟು ಸಾರಿ ಅಂತ ಕೇಳ್ತಾರೆ. ಭಾಗ್ಯ ಅದಕ್ಕೆ ಯಾಕೆ ಆದಿಯವರೇ ನೀವು ಸಾರಿ ಕೇಳ್ತಿದ್ದೀರಾ, ನಿಮ್ಮಿಂದ ಏನೂ ತಪ್ಪಾಗಿಲ್ಲ, ನೀವ್ಯಾಕೆ ಸಾರಿ ಕೇಳ್ತಾ ಇದ್ದೀರಾ ಅಂತ ಭಾಗ್ಯ ಹೇಳ್ತಾರೆ. ಇಲ್ಲ, ನೆನ್ನೆ ನಡೆದಿದ್ದ ಇನ್ಸಿಡೆಂಟಲ್ಲಿ ನನ್ನಿಂದ ತಪ್ಪಾಗಿರೋದು, ಅದರಿಂದ ಸಾರಿ, ನಾನು ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡಿದ್ದೆ, ಸಾರಿ ಅಂತ ಅಂದಾಗ, ಅಯ್ಯೋ ಪರವಾಗಿಲ್ಲ ಬಿಡಿ, ಅದನ್ನು ನಾನು ಆವಾಗಲೇ ಮರ್ತ್ಬಿಟ್ಟಿದ್ದೀನಿ ಅಂತ ಅಂದಾಗ, ಅದು ನಿಮ್ಮ ದೊಡ್ಡ ಗುಣ ಅಂತ ಅದು ಹೇಳ್ತಾರೆ. ಅವಾಗ ಮತ್ತೊಮ್ಮೆ ಸಾರಿ ಭಾಗ್ಯ ಅಂತ ಅಂದ್ಬಿಟ್ಟು ಅದಕ್ಕೆ ಹೇಳ್ತಾರೆ. ಪರವಾಗಿಲ್ಲ ಬಿಡಿ ಅಂದಾಗ, ಶ್ರೇಷ್ಠ ತಾಂಡವ ಈಗ ನಂದಾಯಿತು, ನಿಮ್ಮ ಸರ್ದು ಇವಾಗ ಸಾರಿ ಕೇಳಿ ಭಾಗ್ಯನ ಅಂತ ಹೇಳ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ತಾಂಡವ್ ನಾನೇ ಸಾರಿ ಕೇಳಿ ಅಂತ ತಾಂಡವ್ ಹೇಳ್ತಾರೆ. ಅವಾಗ ಆದಿ, ಹೌದು ನೀವೇ ಕೇಳಬೇಕು, ನೆನೆ ಆಗಿರೋ ಮಿಸ್ಟೇಕಿಂದ ನಿಮ್ಮದೇ ತಪ್ಪಿರೋದು ಮಿಸಸ್ ತಾಂಡವ್, ಅಂದರೆ ಶ್ರೇಷ್ಠ ನಿಮ್ಮದೇ ತಪ್ಪಿರೋದು, ನಿಮ್ಮಿಂದನೇ ಆಗಿರೋದು ಅಂತ ಅಂತ ಅಂದ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ. ಹೌದು ನಿಮ್ಮಿಂದನೇ ಆಗಿರೋದು, ಬೈ ಮಿಸ್ಟೇಕ್ ಆಗಿದೆ, ನೀವು ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ದೀರ ಅಂತ ನಾನು ಹೇಳ್ತಾ ಇಲ್ಲ, ಬೈ ಮಿಸ್ಟೇಕ್ ಆಗಿದೆ, ನಿಮ್ಮಿಂದನೇ ತಪ್ಪಾಗಿರೋದು, ನನಗೆ ಈ ವಿಷಯ ಗೊತ್ತಾಯಿತು, ನಿಮ್ಮಿಂದ ಆಗಿದೆ ಅಂತ ಹೇಳ್ಬಿಟ್ಟು ಸಾರಿ ಕೇಳಿ ಅಂತ ಆದಿ ಹೇಳ್ತಾರೆ. ಇವು ತಾಂಡವ್, ಇಲ್ಲ ಬ್ರದರ್, ನಾನು ಸಾರಿ ಕೇಳಲ್ಲ, ನಾನೇ ಸಾರಿ ಕೇಳಲಿ, ನಾನು ಕೇಳಲ್ಲ ಅಂತ ಅಂದಾಗ, ಇಲ್ಲ ಬ್ರದರ್, ತಪ್ಪು ಯಾರು ಮಾಡಿದ್ರು ಅವ್ರು ಸಾರಿ ಕೇಳಬೇಕು, ನಿಮ್ಮಿಂದ ತಪ್ಪಾಗಿದೆ, ನೀವು ಸಾರಿ ಕೇಳಿ ಅಂತ ಆದಿ ಹೇಳ್ತಾರೆ. ಆದರೆ ಅವರು ಇಲ್ಲ ನಾನು ಸಾರಿ ಕೇಳಲ್ಲ ಅಂದಾಗ, ಓಕೆ ಶ್ರೇಷ್ಠ ನೀವು ಸಾರಿ ಕೇಳಿ, ನಿಮ್ಮಿಂದ ತಾನೇ ಆಗಿರೋದು, ನೀವು ನೆನ್ನೆ ಭಾಗ್ಯವ್ರ ಮಕ್ಕಳಿಗೆ ಏನೇನೋ ಬೈದ್ರಂತೆ, ಬೈ ಮಿಸ್ಟೇಕು ಅದರಿಂದ ಆಗಿರೋದಂತೆ, ನೀವು ಸಾರಿ ಕೇಳಿ. ನೋ ವೇ, ನಾನು ಸಾರಿ ಕೇಳಲ್ಲ, ನಾನ್ಯಾಕೆ ಸಾರಿ ಕೇಳಬೇಕು, ನಾನು ಮಾಡಿದ ತಪ್ಪಿಗೆ ನಾನು ಸಾರಿ ಕೇಳಲ್ಲ, ನೀವು ಬೇಕಾದ್ರೆ ಸಾರಿ ಕೇಳ್ಕೊಳ್ಳಿ, ಈ ಉದ್ದೇಶಕ್ಕೆ ನೀವು ಕರ್ಕೊಂಬಂದಿದ್ದೀರಂದ್ರೆ ನಾನು ಬರ್ತಾನೆ ಇರಲಿಲ್ಲ ಇಲ್ಲಿಗೆಲ್ಲನೂ, ನಾನು ಇವಳನ್ನ ಸಾರಿ ಕೇಳಬೇಕಾ ಅಂತ ಹೇಳ್ಬಿಟ್ಟು, ನೋ ನಾನು ಸಾರಿ ಕೇಳಲ್ಲ ಅಂತ ಕಿರ್ಚ್ಕೊಂಡು ಅಲ್ಲಿಂದ ಹೋಗ್ತಾಳೆ. ತಾಂಡವ್ ಕೂಡ, ನೋ ಬ್ರದರ್, ಸಾರಿ ಕೇಳೋಕ್ಕಾಗಲ್ಲ, ನಾನು ಹೋಗ್ತೀನಿ, ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ತಾಂಡವ್ ಹೇಳ್ತಾನೆ. ಅವಾಗ ಆದಿ, ಸ್ವಲ್ಪ ಇರಿ ಬ್ರದರ್ ಅಂದಾಗ, ಭಾಗ್ಯ ಅಮ್ಮ ಅಪ್ಪ ನೋಡಿ, ಇವರು ತಾಂಡವ್ ಅಂತ ನನ್ನ ಬಿಸ್ನೆಸ್ ಪಾರ್ಟ್ನರು, ಹೆಚ್ಚಾಗಿ ನನ್ನ ಬ್ರದರ್ ಥರ, ನಾವಿಬ್ಬರು ಬ್ರದರ್ಸ್ ಫ್ರಮ್ ಅನದರ್ ಮದರ್ ಅಂತ ಹೇಳ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ಓಹೋ ಅಂತ ಕುಸುಮರು ಸನ್ನೆ ಮಾಡ್ಕೊಂಡು ಖುಷಿ ಪಡ್ತಾ ಇರ್ತಾರೆ. ಅವಾಗ ಇವರು ತಾಂಡವ್ ಅಂತ ಹೇಳ್ಬಿಟ್ಟು ಅಂದಾಗ, ನಮಸ್ಕಾರ ಅಂತ ಕುಸುಮ ಅಂತಾರೆ, ಭಾಗ್ಯನೂ ನಮಸ್ಕಾರ ಅಂತಾರೆ. ಹಾಯ್ ಅಂತ ಅಂತಾರೆ ಭಾಗ್ಯಂಗೆ. ಅವಾಗೇನು ಮಾತಾಡಲ್ಲ. ಗ್ಲಾಡ್ ಟು ಮೀಟ್ ಯು ಅಂತಾರೆ ತಾಂಡವ್, ಅವಾಗೇನು ಮಾತಾಡಲ್ಲ ಭಾಗ್ಯ. ಧರ್ಮವರು ಕೂಡ ನಮಸ್ಕಾರ ಅಂದಾಗ ಏನೂ ಮಾತಾಡಲ್ಲ, ಸುಮ್ಮನೆ ಇರ್ತಾರೆ. ಓಕೆ ಬ್ರದರ್, ನಾನು ಹೊಡ್ತೀನಿ, ಇವಾಗ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೊಟ್ಬಿಡ್ತಾನೆ ತಾಂಡವ್. ಅವಾಗ ಆದಿ ಭಾಗ್ಯ ಮತ್ತೊಮ್ಮೆ ಸಾರಿ ಅಂದಾಗ, ಅಯ್ಯೋ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ, ನಾವು ಅದನ್ನು ಮರ್ತ್ಬಿಟ್ಟಿದ್ದೀವಿ ಬಿಡಿ, ನೀವು ಅದನ್ನು ತಲೆ ಕೆಡಿಸ್ಕೋಬೇಡಿ, ನಿಮ್ಮಂಥ ಬಂಗಾರದಂಥವ್ರು ಎಲ್ರಿಗೂ ಸಿಗಬೇಕಲ್ವಾ, ಒಳ್ಳೆ ಗುಣ ಇದೆ ಆದಿಯವರೇ ನಿಮಗೆ ಅಂತ ಎಲ್ಲರೂ ಹೊಗಳ್ತಾರೆ ಆದಿನ, ಭಾಗ್ಯ, ಕುಸುಮ ಮತ್ತು ಧರ್ಮಣ್ಣವರು. ಆಮೇಲೆ ಸರಿಬಿಟ್ಟು ಆದಿ, ನಾನು ಹೊಡ್ತೀನಿ, ಟೈಮ್ ಆಯಿತು ಅಂತ ಹೊಡ್ತಿರ್ತಾರೆ. ಅವಾಗ ಇಲ್ಲ ನೀವು ಟಿಫನ್ ಟೈಮಿಗೆ ಬಂದಿದ್ರೆ ಟಿಫನ್ ಮಾಡ್ಕೊಂಡೇ ಹೋಗಬೇಕು ಅಂತ ಧರ್ಮವ್ರು ಹೇಳ್ತಾರೆ. ನೋ ಇಲ್ಲ ಆಯಿತು, ನಂಗೆ ಟೈಮ್ ಆಗಿದೆ, ನಾನು ನೋಡ್ತೀನಿ ಅಂದಾಗ ಕುಸುಮ, ಇಲ್ಲಪ್ಪ ನೀವು ಹೋಗಂಗೆ ಇಲ್ಲ, ಇದಕ್ಕೆ ಹೋಗ್ತೀರಾ, ನೀವು ಟಿಫನ್ ಮಾಡ್ಕೊಂಡೇ ಹೋಗಬೇಕು, ಬನ್ನಿ ನಮ್ಮ ಬಾಗಿನ ಕೈ ರುಚಿ ನೋಡೋರಂತೆ ಅಂತ ಹೇಳಿದಾಗ, ಆಮೇಲೆ ಭಾಗ್ಯ, ಹೋಗಮ್ಮ ಟಿಫನ್ಗೆ ರೆಡಿ ಮಾಡು ಅಂತ ಕುಸುಮಾರು ಹೇಳ್ತಾರೆ. ಭಾಗ್ಯ ಅತ್ತೆ ಅಂತ ಓಡೋಗಿ ಟಿಫನ್ಗೆ ರೆಡಿ ಮಾಡ್ತಾರೆ. ಆದಿ ಟಿಫನ್ ಮಾಡ್ತಾ ಇರ್ತಾರೆ. ಭಾಗ್ಯ ಒಂದು ಸ್ವೀಟ್ ಮಾಡಿರ್ತಾರೆ, ಅದು ಸ್ವೀಟ್ ತಿಂತಾರೆ ಆದಿ. ವಾವ್ ಸೂಪರಾಗಿದೆ ಸ್ವೀಟು, ನಾನು ಈ ಥರ ಸ್ವೀಟ್ ತಿಂದೇ ಇಲ್ಲ ಅಂತ ಅಂದಾಗ, ಹೌದಾ ಅಂತ ಅಂದ್ಬಿಟ್ಟು ಧರ್ಮಣ್ಣ ಹೇಳ್ತಾರೆ. ಅವಾಗ ಆದಿ, ಈ ಸ್ವೀಟ್ ಹೆಸ್ರು ಏನು ಅಂದಾಗ, ಭಾಗಿ ಬಾತ್ ಅಂತಾರೆ ಧರ್ಮಣ್ಣವರು. ಭಾಗಿ ಬಾತಾ ಅಂತ ಅಂದಾಗ, ಹೌದು ಇದು ನಮ್ಮ ಭಾಗ್ಯ ಮಾಡಿರೋ ಸ್ಪೆಷಲ್ ರೆಸಿಪಿ, ಅದಕ್ಕೆ ಹೆಸರಿಲ್ಲ, ಅದರಿಂದ ನಾನೇ ಭಾಗಿ ಬಾತ್ ಅಂತ ಹೆಸರಿಟ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಧರ್ಮಣ್ಣವ್ರು ಹೇಳ್ತಾರೆ. ವಾವ್ ಸೂಪರಾಗಿದೆ, ಇದು ನನ್ನ ಫೇವ್ರೆಟ್ ಡಿಶಲ್ಲಿ ಇದೊಂದು ಡಿಶ್ ಇವಾಗಿನ ಮೇಲೆ ಅಂತಂದಾಗ, ಭಾಗ್ಯವರೇ ನೀವು ಒಂದು ಕ್ಯಾಂಟೀನ್ ನಡೆಸ್ತಿದ್ದೀರಲ್ವಾ ಅಂದಾಗ, ಹೌದು ಅದೇವರೇ ಅಂತಾಳೆ ಭಾಗ್ಯ. ಅವಾಗ ಈ ಸ್ವೀಟ್ ಮಾಡಿ ನಿಜವಾಗ್ಲೂ ಟಾಪಲ್ಲಿ ಬರುತ್ತೆ ನಿಮ್ಮದು ಕ್ಯಾಂಟೀನು, ಎಲ್ಲರೂ ಇಷ್ಟಪಡ್ತಾರೆ, ತುಂಬ ಫೇಮಸ್ ಆಗುತ್ತೆ ಈ ಸ್ವೀಟ್ ಮಾಡಿ ನೀವು ಕ್ಯಾಂಟೀನಲ್ಲಿ ಅಂತ ಅದು ಹೇಳ್ತಾರೆ. ಅದು ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾರೆ. ಅಲ್ಲೆಲ್ಲ ಖುಷಿಯಾಗಿ ತಿಂತಾ ಇರ್ತಾರೆ ಟಿಫನು. ಈ ಕಡೆ ಶ್ರೇಷ್ಠ ತಾಂಡವ್ ಹೊರಡಕ್ಕೆ ಬರ್ತಾರೆ. ಅವಾಗ ನೋಡ್ದ ತಾಂಡವ್, ನಿನ್ನ ಬ್ರದರು ನಮ್ಮ ಹತ್ರ ಸಾರಿ ಕೇಳ್ಸಕ್ಕೆ ಕರ್ಕೊಂಬಂದಿರೋದು, ನೀನು ನೋಡಿದ್ರೆ ನಮಗೆ ಸಾರಿ ಕೇಳ್ತಾಳೆ ಭಾಗ್ಯ ಅಂತ ಅಂದೆ, ನನಗೆ ಅವಮಾನ ಆಯಿತು, ಇನ್ಸಲ್ಟ್ ಆಯಿತು ಇಲ್ಲಿ ಅಂದಾಗ, ಅದೇ ಶ್ರೇಷ್ಠ ನೀನು ಒತ್ತಿ ಅದನ್ನೇ ಹೇಳ್ಬೇಡ, ನನಗೇನು ಗೊತ್ತು ಆ ಎಮ್ಮೆ ಭಾಗ್ಯನ ಹತ್ರ ಸಾರಿ ಕೇಳ್ಸಕ್ಕೆ ಕರ್ಕೊಂಬಂದಿದ್ದಾರೆ ಅಂತ ನಾನು ಅಂದ್ಕೊಂಡೆ, ನಮ್ಮನ್ನು ಕೇಳ್ಸಕ್ಕೆ ಕರ್ಕೊಂಬಂದಿದ್ದಾರೆ ಅಂತ ನನಗೇನು ಗೊತ್ತು, ನೀನು
ಮತ್ತೆ ಅದೇ ಹೇಳ್ಬೇಡ, ಸುಮ್ಮನಿರು, ನನಗೆ ಇರಿಟೇಟ್ ಆಗ್ತಾಯಿದೆ ಅಂದಾಗ, ಇಲ್ಲ ತಾಂಡವ್, ನನಗೆಷ್ಟು ಅವಮಾನ ಆಯಿತು ಗೊತ್ತಾ ಅಂತಿರ್ತಾರೆ. ಈ ಭಾಗ್ಯ ಎಲ್ಲದಕ್ಕೂ ಕಲ್ಲಾಗ್ತಾಳೆ. ಅಲ್ಲಿ ನೋಡಿದ್ರೆ ಆ ಫಂಕ್ಷನಲ್ಲಿ ಕಲ್ಲು ಹಾಕಿದ್ಲು, ಮತ್ತು ನನ್ನ ಲೈಫಲ್ಲಿ ಕಲ್ಲು ಹಾಕಿದ್ಲು. ಈಗ ನೋಡಿದ್ರೆ ಆದಿ ಬ್ರದರ್ ಕಡೆ ನನ್ನ ಬಿಸ್ನೆಸ್ಸಿಂದ ಇದಕ್ಕೂ ಕಲ್ಲು ಹಾಕ್ಬೇಕು ಅಂತ ಕಾಯ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಅಂದಾಗ ಕೋಪ ಮಾಡ್ಕೊಂಡು ನಿಂತಿರ್ತಾನೆ ತಾಂಡವು. ಸರಿ ಅಂದ್ಬಿಟ್ಟು ಇಲ್ಲಿ ಭಾಗ್ಯ ಕ್ಯಾಂಟೀನ್ಗೆ ಓಡೋಕೆ ಬರ್ತಾ ಇರ್ತಾಳೆ. ಅಲ್ಲಿ ತಾಂಡವ ಅಡ್ಡ ಹಾಕೋತಾನೆ ಭಾಗ್ಯನ. ಏನ್ರಿ ತಾಂಡವ ನಿಮ್ಮ ಸಮಸ್ಯೆ ಅಂತ ಭಾಗ್ಯ ಕೇಳ್ತಾಳೆ. ಅವಾಗ ಅಲ್ಲ, ನೀನು ನನ್ನ ಲೈಫಿಂದ ದೂರ ಇರೋಕ್ಕೆ ಆಗಲ್ವ ನಿನಗೆ ಅಂದಾಗ, ನಾನೇನು ಮಾಡಿದೆ ಇವಾಗ ಅಂತ ಭಾಗ್ಯ ಹೇಳ್ತಾಳೆ. ಅವಾಗ ಅಲ್ಲ, ನನ್ನ ಲೈಫಲ್ಲಿ ನಮ್ಮ ಅಪ್ಪ ಅಮ್ಮನ ಕಿತ್ಕೊಂಡೆ, ನನ್ನ ಮಕ್ಳನ್ನ ಕಿತ್ಕೊಂಡೆ, ನಾನು ನೆಮ್ಮದಿ ಕಿತ್ಕೊಂಡೆ. ಇವಾಗ ನೋಡಿದ್ರೆ ನನ್ನ ಬ್ರದರ್ ಅಂತ ಇರೋರು ನನ್ನ ಪಾರ್ಟ್ನರ್ ಆಗಬೇಕು, ನನ್ನ ಬಿಸ್ನೆಸ್ಸಲ್ಲಿಂದ ಆದಿನೂ ಕಿತ್ಕೋಬೇಕು ಅಂತ ಪ್ಲ್ಯಾನ್ ಹಾಕಿದ್ಯಾ. ಆ ಕುಸುಮಾಂಬೆ ನೀನು ನಮ್ಮಪ್ಪ ಎಲ್ಲ ಸೇರ್ಕೊಂಡು ಅವ್ರಿಗೆ ಬ್ರೈನ್ ವಾಶ್ ಮಾಡಿ ನನ್ನ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತಿದ್ದೀನಿ, ನನ್ನ ಬಿಸ್ನೆಸ್ನ ಹಾಳು ಮಾಡಬೇಕು, ಆದಿಬ್ರು ನನ್ನ ಬಿಸ್ನೆಸ್ನ ಕಟ್ ಮಾಡಬೇಕು ಅನ್ನೋ ನಿಮ್ಮ ಪ್ಲ್ಯಾನ್ ಅಲ್ವಾ. ಹೆಂಗಾರ ಮಾಡಿ ಅವ್ರ ತಲೆ ಇದು ಬ್ರೈನ್ ವಾಶ್ ಮಾಡಿಬಿಟ್ಟು ನಿಮ್ಮ ನಾಟಕಗಳು ಆಡ್ಬಿಟ್ಟು ನನಗೂ ಆದಿ ಬ್ರದರ್ಗೂ ಬಿಸ್ನೆಸ್ನ ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಪ್ಲ್ಯಾನು. ನಾನು ಬೆಳಿಬಾರ್ದು ಅಂತ ತಾನೇ ನೀನು ಕಾಯ್ತಾ ಇರೋದು ಅಂತ ಅದು ಹೇಳ್ತಾರೆ. ತಾಂಡವರೇ, ಆ ಥರ ಸಣ್ಣ ಬುದ್ಧಿ ನನಗಿಲ್ಲ, ನಿಮಗಿರೋದು ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಮುಚ್ಚೆ ಬಾಯಿ, ನೀನೇ ಇವಾಗ ಆ ದಿನ ನಮಗೆ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದಾರೆ ಅಂತ ಗೊತ್ತಾಗ್ಬಿಟ್ಟು ಹೆಂಗಾನ ಮಾಡಿ ಇವರಿಬ್ರಿಗೂ ಬಿಸ್ನೆಸ್ ಪಾರ್ಟ್ನರ್ಶಿಪ್ನ ಕಟ್ ಮಾಡಬೇಕು ಅಂತ ನೀನು ಪ್ಲ್ಯಾನ್ ಮಾಡ್ತಾ ಇರೋದು. ನನಗೆ ಗೊತ್ತಿಲ್ವ ನಿನ್ನ ನಾಟಕ ಆಡೇ ತಾನೇ ಎಲ್ಲರೂ ಬುಟ್ಟಿ ಹಾಕ್ಕೊಂಡಿರೋದು ಅಂತ ಅದೇ ತಾಂಡವ ಹೇಳ್ತಾನೆ. ಅವಾಗ ಭಾಗ್ಯ, ನಿಮ್ಮ ಆ ಮನೆಯಾಳ ಬುದ್ಧಿ ನಿಮ್ಮಂಥವ್ರಿಗಿರೋದು, ನನಗಿಲ್ಲ. ನೀವು ಮನೆಯಾಳ ಬುದ್ಧಿ ಮಾಡೋದು ನಿಮ್ಗೆ ಅಭ್ಯಾಸ ಇದೆ, ಆ ಮನೆಯಾಳ ಬುದ್ಧಿ ನಿಮಗಿದೆ, ನನಗೆ ಆ ಬುದ್ಧಿ ಇಲ್ಲ. ಇನ್ನೊಬ್ರು ತಟ್ಟೆಲಿರೋ ಅನ್ನ ತೊಗೊಂಡು ಕಿತ್ಕೊಳ್ಳೋ ಬುದ್ಧಿ ನನಗಿಲ್ಲ. ಅರ್ಥ ಆಯ್ತಾ ತಾಂಡವರೇ? ನಾನು ಸುದ್ದಿಗೆ ಇನ್ನೊಂದು ಸತಿ ಬರಬೇಡಿ ನೀವು ಅಂತ ಹೇಳ್ಬಿಟ್ಟು ಭಾಗ್ಯ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾಳೆ. ಈ ಕಡೆ ಏನಾಗುತ್ತೆ, ಆದಿಯವ್ರ ಮನೇಲಿ ಎಲ್ಲರೂ ಊಟ ಮಾಡ್ತಾಯಿರ್ತಾರೆ. ಊಟ ಮಾಡ್ತಿರ್ಬೇಕಾದ್ರೆ ಹಿಂಗೆ ಕಿಶನ್ ಪೂಜಾ ಅಪ್ಪ ಇಲ್ಲಿಂದಾಗ, ಅಪ್ಪ ನಾಳೆ ಯಾವುದೋ ಮೀಟಿಂಗ್ ಇದೆ ಅಂತಣ್ಣ, ಅದಕ್ಕೆ ಫಸ್ಟೇ ಊಟ ಮಾಡ್ಕೊಂಡು ಹೋದ್ರು ಅಂತ ಅಂದ್ಬಿಟ್ಟು ಕಿಶನ್ ಹೇಳ್ತಾನೆ. ಮತ್ತು ಪೂಜಾ ಬರ್ತಾಳಣ್ಣ, ನೀವು ಊಟ ಮಾಡ್ತೀರಿ, ಬರ್ತೀನಿ ಅಂತ ಹೇಳಿದಾಳೆ ಅಂತಂತಾನೆ. ಕಿಶನ್, ಇವತ್ತೊಂದು ಸ್ವೀಟ್ ತಿಂದೆ, ತುಂಬ ಚೆನ್ನಾಗಿತ್ತು, ಭಾಗ್ಯವ್ರು ಮಾಡಿದ್ದಂತೆ, ಇವತ್ತಿಂದ ನನ್ನ ಫೇವ್ರೆಟ್ ಸ್ವೀಟಲ್ಲಿ ಅದೊಂದು ಸ್ವೀಟು ಅಂದಾಗ, ಹೌದಣ್ಣ ಯಾವುದದು ಅಂತ ಅಂದ್ಬಿಟ್ಟು ಅಂತಾರೆ. ತುಂಬ ಚೆನ್ನಾಗಿ ಮಾಡಿದರು ಭಾಗ್ಯವರು, ತುಂಬ ಚೆನ್ನಾಗಿ ಕೈ ರುಚಿ ಇರುತ್ತೆ. ಇವತ್ತು ಇನ್ಫ್ಯಾಕ್ಟ್ ಅವ್ರ ಮನೆಗೆ ಹೋಗಿದ್ದೆ ನಾನು, ಅವಾಗ ಸ್ವೀಟ್ ತಿಂದೆ, ತುಂಬ ಚೆನ್ನಾಗಿತ್ತು ಅಂದಾಗ ಪೂಜಲ್ಲಿ ಬಂದು ಜಾಯ್ನ್ ಆಗ್ತಾಳೆ. ಅವಾಗ ಪೂಜಾ, ಬಾವಾ ಯಾವುದು ಭಾಗಿಬಾತಾ ಅಂತಾಳೆ. ಹೌದು ಪೂಜಾ, ನಿಂಗೆ ಹೆಂಗೆ ಗೊತ್ತು ಅಂದರೆ, ನಮ್ಮ ಅಕ್ಕ ಎಲ್ಲ ಸ್ವೀಟು ಚೆನ್ನಾಗಿ ಮಾಡ್ತಾಳೆ, ಅದರಲ್ಲೂ ಈ ಸ್ವೀಟ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾಳೆ, ಇದಕ್ಕೆ ಹೆಸರೇನು ಇಕ್ಕಿರಲ್ಲ, ಅದು ಓನ್ ರೆಸಿಪಿ ಇರೋದ್ರಿಂದ ಮಾವ ಅದಕ್ಕೆ ಭಾಗಿಬಾತ್ ಅಂತ ಹೆಸರು ಇಕ್ಕಿದ್ದಾರೆ ಅಂತ ಅಂದ್ಬಿಟ್ಟು ಅಂದಾಗ, ಯಾ ಪೂಜಾ, ನನಗೆ ಆ ಸ್ವೀಟ್ ತುಂಬಾ ಇಷ್ಟ ಆಯಿತು, ಇವತ್ತಿಂದ ನಾನು ಫ್ಯಾನ್ ಆಗಿಬಿಟ್ಟಿದ್ದೀನಿ ಆ ಸ್ವೀಟ್ಗೆ ಅಂತ ಅದು ಹೇಳ್ತಾರೆ. ಆವಾಗ ಓಕೆ ಬಾವ, ನಾನು ನಾಳೆ ಅಕ್ಕನ ಮಾಡ್ಕೊಬರೋಕ್ಕೆ ಹೇಳಲ್ಲ ಅಂದಾಗ, ಅಯ್ಯೋ ಬೇಡ ಪೂಜಾ, ಆ ಥರ ಏನಿಲ್ಲ ಬೇಡ ಅಂದಾಗ, ಇಲ್ಲ ಬಾವ, ನನ್ನ ಬರ್ತಡೇ ಅಷ್ಟು ಚೆನ್ನಾಗಿ ನೀವು ಸೆಲೆಬ್ರೇಟ್ ಮಾಡಿದ್ದೀರಲ್ವ, ಅದಕ್ಕೆ ನಿಮಗೋಸ್ಕರ ನನ್ನ ಕಡೆಯಿಂದ ಈ ಫೇವರು, ನಾಳೆ ಅಕ್ಕನ ಸ್ವೀಟ್ ಮಾಡ್ಕೊಬರೋಕ್ಕೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಪೂಜೆ ಹೇಳ್ತಾಳೆ. ಆವಾಗ ಕಿಶನು, ಸ್ವಲ್ಪ ಜಾಸ್ತಿ ಮಾಡ್ಕೊಂಬರೋಕೆ ಹೇಳು ಪೂಜಾ ಅಂತ ಅಂತಾರೆ. ಆಯಿತು ಬಿಡಪ್ಪ ಹೇಳ್ತೀನಿ ಅಂದಾಗ, ಕಿಶನ್ ಅಂತಾರೆ. ಆವಾಗ ತಲೆ ಬಗ್ಸ್ತಾನೆ. ಇವಳು ಕನಿಕಂಗೆ ಹೊಟ್ಟೆ ಉರಿತಾ ಇರ್ತದೆ ಇವರೆಲ್ಲ ಚೆನ್ನಾಗಿರೋದ್ರಿಂದ. ಆಮೇಲೆ ಸರಿ ಅಂದ್ಬಿಟ್ಟು ನಾನು, ಹೌದು ಬ್ರೋ ಇವತ್ತೇನಕ್ಕೆ ಅವ್ರ ಮನೆಗೆ ಹೋಗಿದೆ ಅಂತ ಕಿಶನ್ ಕೇಳ್ತಾನೆ. ಇಲ್ಲ, ಇದರಲ್ಲಿ ಭಾಗ್ಯಂದು ಏನೂ ತಪ್ಪಿಲ್ಲ, ನೆನ್ನೆ ನಡೆದಿದ್ದು ಇನ್ಸಿಡೆಂಟಲ್ಲಿ, ಅದಕ್ಕೆ ಭಾಗ್ಯವ್ರ ಹತ್ರ ಮಾತಾಡೋಕ್ಕೆ ಹೋಗಿದೆ ಅಂದಾಗ ಕನಿಕಾ, ಇಲ್ಲ ಬ್ರೋ ನೀನು ತಿಳ್ಕೊಂಡಿರೋ ತಪ್ಪು, ಆ ಭಾಗ್ಯ ನೀನು ನಿನ್ಕೊಂಡಿರೋ ಥರ ಅಲ್ಲ ಅಂತ ಅಂದ್ಬಿಟ್ಟು ಅನ್ನಕ್ಕೆ ಬರ್ತಾಳೆ. ಆವಾಗ ಕನಿಕಾ, ಏನಕ್ಕೆ ಯಾವಾಗಲೂ ಭಾಗ್ಯನ ಮೇಲೆ ಏನಾರು ಒಂದು ಹೇಳ್ತಾನೆ ಇರ್ತೀಯಲ್ಲ ನೀನು, ಅವ್ರು ಆ ಥರ ಅಲ್ಲ, ಅವ್ರೇನು ಅಂತ ನನಗೆ ಗೊತ್ತಿದೆ, ನೀನು ಆ ಥರ ಎಲ್ಲ ಹೇಳೋಕ್ಕೆ ಬರಬೇಡ ಕನಿಕಾ, ನೀನು ಲಿಮಿಟ್ಸಲ್ಲಿ ನೀನು ಇರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ಕನಿಕಾ ಏನು ಮಾತಾಡಲ್ಲ, ಸುಮ್ಮನೆ ಆಗಿಬಿಡ್ತಾಳೆ. ಸರಿ ಅಂದ್ಬಿಟ್ಟು ಇಲ್ಲಿ ಪೂಜಾ ಭಾಗ್ಯಂಗೆ ಫೋನ್ ಮಾಡ್ತಾಳೆ. ಭಾಗ್ಯ ಮನೇಲಿ ಕೆಲಸ ಮಾಡ್ತಿರ್ತಾಳೆ. ಅವಾಗ, ಅಕ್ಕ ನನಗೊಂದು ಫೇವರ್ ಮಾಡೆ ಅಂದಾಗ, ಓಹೋ ಏನಮ್ಮ ತಂಗಿ, ಇದಕ್ಕಿದ್ದಂಗೆ ಅಕ್ಕ ನೆನೆಸ್ಕೊಂಬಿಟ್ಟಿದ್ಯಾ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾರೆ. ಭಾಗ್ಯ ಆಮೇಲೆ, ಇಲ್ಲ ಕಣೆ ಅಕ್ಕ, ನನಗೆ ಯಾವಾಗಲೂ ನೀನು ನೆನಪಲ್ಲೇ ಇರ್ತೀಯಾ ಅಕ್ಕ, ನೀನು ನಾಳೆ ಅದೇ ನೀನು ಸ್ವೀಟ್ ಮಾಡ್ತೀಯಲ್ಲ ಭಾಗಿಬಾತು, ಅದನ್ನು ಸ್ವಲ್ಪ ಮಾಡ್ಕೊಂಬಂದು ಕೊಡೆ ನಮ್ಮ ಮನೆಗೆ ಅಂದಾಗ, ಯಾಕಮ್ಮ ಅಂತಾರೆ. ಆಮೇಲೆ, ಇಲ್ಲ ಮಾಡ್ಕೊಂಬಂದು ಕೊಡೆ ಅಕ್ಕ, ನಮ್ಮ ಬಾವಂಗೆ ತುಂಬಾ ಇಷ್ಟಪಟ್ಟಿದೆ, ಕಿಶನು ಇಷ್ಟಪಟ್ಟಿದ್ದಾರೆ, ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಅಂತಾರೆ. ಅದು ನಾನು ಹೆಂಗೆ ಮಾಡಬೇಕು ಅಂತ ಹೇಳ್ತೀನಿ, ನೀನೇ ಮಾಡು ಅಂದಾಗ, ಅಯ್ಯೋ ಅಕ್ಕ, ನನಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ, ನಾನೆಷ್ಟು ಪಾಕಪ್ರವೀಣೆ ಅಡುಗೆಲಿ ಅಂತ ನಿನಗೆ ಗೊತ್ತಲ್ವಾ, ನೀನೇ ಮಾಡ್ಕೊಬಾರೆ ಅಕ್ಕ ಅಂತ ಹೇಳಿದಾಗ ಇವಳು ಭಾಗ್ಯ ನೆನೆಸ್ಕೊತಿರ್ತಾಳೆ. ತಾಂಡವು, ನನ್ನ ಆದಿ ಮಧ್ಯದಲ್ಲಿ ನೀನು ಬರಬೇಡ, ನನ್ನ ಆದಿ ಬ್ರದರ್ ಮಧ್ಯದಲ್ಲಿ ನೀನು ಬರ್ಕೂಡ್ದು, ನೀನೇನಾರು ಆದಿ ಬ್ರದರು ನನ್ನ ಮಧ್ಯದಲ್ಲಿ ಬಂದರೆ ನಿನಗಷ್ಟೇ ನಿನಗೆ ಅಂತ ತಾಂಡವು ಬೈದಿರ್ತಾರೆ ಭಾಗ್ಯಗೆ. ಆ ಥರ ಅವಾಜ್ ಹೇಳಿರ್ತಾರಲ್ಲ, ಅದರಿಂದ ಭಾಗ್ಯ ಅದನ್ನು ನೆನೆಸ್ಕೊಂಡು ಮತ್ತೆ ಆದಿ ಮನೆಗೆ ಹೋದರೆ ಮತ್ತೆ ಆದಿಯವ್ರು ನನ್ನ ಕಡೆಗೆ ಮಾತಾಡ್ತಾರೆ. ತಾಂಡವ್ಗೆ ಅದಾಗಲ್ಲ, ನಾನು ಅವ್ರ ಮನೆಗೆ ಹೋಗೋದು ಬೇಡ ಇಂಟೆನ್ಷನಲ್ಲಿ, ಇಲ್ಲ ಪೂಜಾ ನೀನೇ ಮಾಡು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಕುಸುಮಾರ್ ಬರ್ತಾರೆ. ಗುಂಡ ತೂಗುಡಿಸ್ತಾ ಇರ್ತಾನೆ. ಅವಾಗ, ಏನು ತೂಗುಡಿಸ್ತಾ ಇದೆಯೇನೋ ಅಂದ್ರೆ, ಇಲ್ಲ ಅಜ್ಜಿ ನಾನು ಓದ್ಕೊಂಡು ಮನಸಲ್ಲೇ ಲೆಕ್ಕ ಹಾಕೊತಾ ಇದ್ದೀನಿ, ಓದ್ತಾ ಇದ್ದೀನಿ ಅಂದಾಗ, ಹೌದಾ ಹಂಗಾರೆ ಕೊಡಲಿ ಪ್ರಶ್ನೆ ಕೇಳ್ತೀನಿ ಅಂದಾಗ, ತೊಗೊಳ್ಳಿ ಅಜ್ಜಿ ಕೇಳಿ ಅಂತಾರೆ. ಅದು ನೋಡಿದ್ರೆ ಇಂಗ್ಲೀಷಲ್ಲಿರುತ್ತೆ. ಅವಾಗ, ಇಲ್ಲ ನೀನು ಓದ್ಕೊಂಡಿರ್ತೀಯ ಬಿಡು, ಇಲ್ಲ ಅಜ್ಜಿ ನೀವು ಕೇಳಿ
ನೀವು ಕೇಳಿ ಅಂದಾಗ, ಇಲ್ಲ ನೀನು ಓದ್ಕೊಂಡಿರ್ತೀಯ ಕಣೋ ಅಂತಂದಾಗ, ನೀನು ಯಾರು ಹೇಳು, ಕುಸುಮ್ ಮೊಮ್ಮಗಲ್ವಾ, ನೀನು ಓದಿರ್ತೀಯ, ಹೋಗಪ್ಪ ಮಲಿಕೋ ರಜಾ ಅಂತ ಹೇಳ್ಬಿಟ್ಟು ಕುಸುಮ ಕಳಿಸ್ತಾರೆ. ಅಷ್ಟರಲ್ಲಿ ಭಾಗ್ಯ ಮಾತಾಡ್ತಿರ್ತಾರಲ್ಲ ಫೋನಲ್ಲಿ, ಅವಾಗ ಬಂದು ಯಾರೇ ಭಾಗ್ಯ ಅಂತಾರೆ. ಪೂಜಾ ಅತ್ತೆ ಅಂದಾಗ, ಕೊಡಿಲ್ಲ ನಾನು ಮಾತಾಡ್ತೀನಿ ಅಂದಾಗ, ಏನು ಪೂಜಾ ಅಂದಾಗ, ಅತ್ತೆ ನಾಳೆ ಭಾಗ್ಯಕ್ಕನ ಕೈಲಿ ಬಾಗಿ ಭಾತ್ನ ಕೊಟ್ಟು ಕಳಿಸಿ ಅತ್ತೆ, ಮಾಡಿಕೊಟ್ಟು ಕಳ್ಸೋಕೆ ಹೇಳೈತೆ, ನಮ್ಮ ಭಾವಂಗೆ ತುಂಬ ಇಷ್ಟ ಆಗಿದೆ ಅಂದಾಗ, ಅಷ್ಟೇ ತಾನೇ ನಾಳೆ ಮಾಡ್ಕೊಂಬರ್ತಾಳೆ ಬಿಡು ಭಾಗ್ಯ, ನೀನು ಯೋಚನೆ ಮಾಡಬೇಡ ಅಂತೇಳಿ ಅಂತಾರೆ. ಅವಾಗ ಭಾಗ್ಯ ಇಲ್ಲತ್ತೆ ಅಂದಾಗ, ಇಲ್ಲ ನೀನು ನಾಳೆ ಮಾಡ್ಕೊಂಡು ತೊಗೊಂಡೋಗಿ ಅವ್ರ ಮನೆಗೆ ಸ್ವೀಟ್ ಕೊಡಬೇಕು ಅಂತೇಳಿ ಕುಸುಮವ್ರು ಹೇಳ್ತಾರೆ. ಭಾಗ್ಯ ಏನು ಮಾತಾಡಲ್ಲ. ಸರಿ ಅಂದ್ಬಿಟ್ಟು ಇಲ್ಲಿ ಕನಿಕಾ ಮತ್ತು ಮೀನಾಕ್ಷಿ, ಅತ್ತೆ ಯಾವುದೇ ಕಾರಣಕ್ಕೂ ನಾಳೆ ಆ ಭಾಗ್ಯ ಈ ಮನೆಗೆ ಸ್ವೀಟ್ ಮಾಡ್ಕೊಂಡು ಬರ್ಕೂಡ್ದು, ಅವಳು ಸ್ವೀಟ್ ಮಾಡ್ಕೊಂಡು ಏನಾರು ಬಂದುಬಿಟ್ರೆ ಪೂಜೆಗೆಲ್ಲ ತಲೆ ಮೇಲೆ ಕೂರಿಸ್ಕೊಂಡ್ಬಿಡ್ತಾರೆ, ಅವಳೇ ಮಹಾರಾಣಿ ಆಯ್ತಾಳೆ. ಆವಾಗ ನಾವು ಎಲ್ಲ ನಮಗೆ ಕಂಡ್ರೆ ಯಾರಿಗೂ ಆಗೋಲ್ಲ, ಅಷ್ಟು ನಾವು ಚೀಪಾಗಿ ಹೋಗ್ತೀವತ್ತೆ. ಅದರಿಂದ ಅವಳು ಯಾವುದೇ ಕಾರಣಕ್ಕೂ ಈ ಮನೆಗೆ ಸ್ವೀಟ್ ಮಾಡ್ಕೊಂಡು ಒಳಗೆ ಬರಬಾರ್ದು, ಇದಕ್ಕೊಂದು ಪ್ಲ್ಯಾನ್ ನಾವು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಕನಿಕಾ ಹೇಳ್ತಾಳೆ. ಅವಾಗ ಮೀನಾಕ್ಷಿ, ಹೌದು ಕನಿಕಾ, ಆ ಸ್ವೀಟ್ ಮಾಡ್ಕೊಂಡು ಬಂದುಬಿಟ್ರಂತೂ ಇನ್ನು ಪೂಜೆ ಹಿಡಿಯೋಕ್ಕೆ ಆಗಲ್ಲ, ಮಹಾರಾಣಿ ಆಗಿಬಿಡ್ತಾಳೆ. ಪದೇ ಪದೇ ಆ ಭಾಗ್ಯ ಈ ಮನೆಗೆ ಏನಾರು ಒಂದು ಕಾರಣ ಇಟ್ಕೊಂಡು ಬರ್ತಾನೆ ಇರ್ತಾಳೆ, ಅವಳು ಮನೆಗೆ ಬರ್ದಂಗೆ ನಾವು ಮಾಡಬೇಕು ಕನಿಕಾ ಅಂತಂದ್ಬಿಟ್ಟು ಮೀನಾಕ್ಷಿನೂ ಹೇಳ್ತಾರೆ. ಅವಾಗ ಕನಿಕಾ ಮತ್ತು ಮೀನಾಕ್ಷಿ ಇಬ್ಬರು ಪ್ಲ್ಯಾನ್ ಮಾಡ್ತಿರ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಭಾಗ್ಯ ಹೆಂಗಪ್ಪ ಸ್ವೀಟ್ ಮಾಡ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಭಾಗ್ಯ ಯೋಚನೆ ಮಾಡ್ಕೊಂಡಿರ್ತಾಳೆ, ಅವ್ರ ಮನೆಗೆ ಹೋಗೋದು ಹೆಂಗೆ ಏನು ಅಂತ ಹೇಳ್ಬಿಟ್ಟು. ಈ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಭಾಗ್ಯ ಸ್ವೀಟ್ ಮಾಡ್ಕೊಂಡು ಹೋಗ್ತಾರಾ ಏನು ಅಂತ ನೋಡೋಣ. ಈ ಸಂಚಿಕೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಫಸ್ಟ್ ಟೈಮ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಹೇಳ್ತೀನಿ. ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.